ಸಿನಿಮಾರಂಗದಲ್ಲಿ ಒಂದಲ್ಲ ಒಂದು ರೀತಿ ಆಘಾತಕಾರಿಯಾದ ಸುದ್ದಿಗಳು ಕೇಳಿ ಬರ್ತಾನೆ ಇದೆ ಅಂತ ಹೇಳ್ಬೋದು. ಮತ್ತು ಬೆಳ್ಳಂಬೆಳಗ್ಗೆ ಇದ್ದ ಚಿತ್ರಕ್ಕೆ ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಹೌದು, ಅಪಘಾತದಿಂದ ಅತಿ ಚಿಕ್ಕ ವಯಸ್ಸಿನಲ್ಲೇ ನಟ ದೇವರಾಜ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರೋದು. ಹಾಗಾದ್ರೆ ಯಾರು ಈ ದೇವರಾಜ್, ಯಾರು ಅತಿ ಚಿಕ್ಕ ವಯಸ್ಸಲ್ಲಿ ಕೊನೆಯುಸಿರೆಳೆದಿರೋದು, ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಇತ್ತೀಚೆಗೆ ಒಂದು 3 ಸಿನಿಮಾಗಳಿಗೆ ಸಹಿ ಕೂಡ ಹಾಕಿದ್ರು. ಅದು ಹಿಂದಿ ಸಿನಿಮಾಗಳಲ್ಲಿ ಅವರು ಅಭಿನಯಿಸಲು ಕೂಡ ತಯಾರಿ ನಡೆಸಿದರು. ಇನ್ನು ವಾಸವಿದ್ದು ಛತ್ತೀಸ್ಗಢದಲ್ಲಿ, ಇನ್ನು ಮುಂಬೈನ ಹೈವೇನಲ್ಲಿ ಈ ಆಕ್ಸಿಡೆಂಟ್ ಕೂಡ ನಡೀತಿರುವಂಥದ್ದು. ಇನ್ನು ಸ್ಕಾರ್ಪಿಯೋ ಕಾರ್ನಲ್ಲಿ ಮಧ್ಯರಾತ್ರಿ ಬರೋದ ಸಂದರ್ಭದಲ್ಲಿ ಇದೇ ಬಂಪರ್ನಲ್ಲಿ ಇದ್ದಂಥ ಪರಿಣಾಮವಾಗಿ ಡಿವೈಡರ್ಗೆ ಹೊಡೆದಂಥ ಪರಿಣಾಮವಾಗಿ ದೇವರಾಜ್ ಪಟೇಲ್ ಅವರು 4 ಪಲ್ಟಿಯಾದಂಥ ಕಾರ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಭಾಳ ಚಿಕ್ಕ ವಯಸ್ಸಿಗೆ 26ನೇ ವಯಸ್ಸಿನಲ್ಲಿ ಈ ಹುಡುಗ ಅವರು ತೀರಿ ಹೋಗಿದ್ದಾರೆ, ದೇವರಾಜ್ ಪಟೇಲ್ ಅವರು. ಇನ್ನು ನೀವು ದೇವರಾಜ್ ಪಟೇಲ್ ಅವ್ರನ್ನ ಯೂಟ್ಯೂಬಲ್ಲಿ ನೋಡಿದರೆ, ಯೂಟ್ಯೂಬಲ್ಲಿ ತಮ್ಮದೇ ಆದಂಥ ದೇಹ ಕಾದಿಯಿಂದ ಇಟ್ಕೊಂಡು ಕಾಮಿಡಿಗಳನ್ನು ಮಾಡಿಕೊಂಡು ಪಬ್ಜಿ ಗೇಮನ್ನು ಆಡ್ಕೊಂಡು ಪಬ್ಜಿ ಟೈಪ್ನ ಕಾಮಿಡಿಗಳನ್ನು ಮಾಡಿಕೊಂಡು ಬಂದಂಥ ಇವರು ಸಾಕಷ್ಟು ಹೆಸರು ಕೂಡ ಮಾಡಿದ್ರು. ಈಜಿ ಸಿಲ್ವರ್ ಪ್ಲೇ ಬಟನ್ ಕೂಡ ತೆಗೆದುಕೊಂಡಿದ್ರು. ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಫಾಲೋವರ್ಸ್ ಕೂಡ ಹೊಂದಿದ್ರು. ಯೂಟ್ಯೂಬಲ್ಲಿ ಕೂಡ ಒಳ್ಳೆ ಸಬ್ಸ್ಕ್ರೈಬ್ ಹೊಂದಿದ್ರು. ಇನ್ನು ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅಂತ ಮೇಯರ್ ನಟರಿಗೆ ನಟಿಸುವಂಥ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಕೂಡ ಹೇಳ್ಕೊಂಡಿದ್ರು. ಇಂಥ ಅದ್ಭುತವಾದ ನಟ ದೇವರಾಜ್ ಪಟೇಲ್ ಅವರು ಇದೀಗ ನಿಧನರಾಗಿರೋದು ನಿಜ ಕೂಡ